ಹಿಡಕಲ್ ಡ್ಯಾಂ ನೀರು ಪೂರೈಕೆ ಬೆಳಗಾವಿಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೂಡಲೇ ಕಾಮಗಾರಿ ನಿಲ್ಲಿಸುವಂತೆ ವಿವಿಧ ಸಂಘಟನೆಗಳು ಬಿಗಿಪಟ್ಟನ ಹಿಡಿದಿದ್ದಾವೆ. ಜಲಸಂಪನ್ಮೂಲ ಇಲಾಖೆಯಿಂದ ಅಸ್ತು ಅಂದಿದ್ದ ಯೋಜನೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಡಕಲ್ ಡ್ಯಾಂನಿಂದ ಈಗ ನೀರನ್ನ ಬೇರೆ ಕಡೆಗೆ ಪೂರೈಕೆ ಮಾಡೋದು, ಅಲ್ಲಿರುವಂಥವ್ರು ಏನು ಮಾಡಬೇಕಾಗಾದ್ರೆ ಅದನ್ನು ನಂಬಿಕೊಂಡಂಥ ರೈತರು ಮತ್ತು ಕುಡಿಯೋ ನೀರಿನ ಒಂದು ಮೂಲ ಅದು. ಹಾಗಾಗಿ ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ. ಈಗ ಸತೀಶ್ ಜಾರಕಿಹೊಳಿ ಹಾಗೆ ಆಸಿಫ್ ಸೇಠ್ ಆಕ್ಷೇಪದ ಹಿನ್ನೆಲೆ ಸಂಘಟನೆಗಳು ಈಗ ಹೋರಾಟಕ್ಕೆ ಇಳಿತಾ ಇದ್ದಾವೆ. ಮಾರ್ಚ್ 5ಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲು ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾವೆ. ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡುವಂತಹ ತೀರ್ಮಾನ ಕೈಗೊಂಡಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟವನ್ನು ತೀವ್ರಗೊಳಿಸ್ತಾರೆ. ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಲಿಫ್ಟ್ ಆಗುತ್ತೆ ಹಿಡಕಲ್ ಜಲಾಶಯದ ನೀರು. ಯಾಕೆ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರನ್ನು ಆ ಕಡೆ ಯಾಕೆ ಸಪ್ಲೈ ಮಾಡ್ತೀರಿ ಅನ್ನೋದು. 300 ಕೋಟಿ ವೆಚ್ಚದ ಕಾಮಗಾರಿ ನಿಲ್ಲಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಡ್ತಾರೆ. ಈ ಯೋಜನೆ ನಿಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಬಳಿ ನಿಯೋಗ ಒಯ್ಯುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಬೇಸಿಗೆಯಲ್ಲಿ ಬೆಳಗಾವಿಯಲ್ಲಿ ಕುಡಿಯೋ ನೀರಿಗೆ ಅಭಾವ ಸೃಷ್ಟಿಯಾಗುತ್ತೆ. ನಮಗೆ ನೀರು ಸಿಗಲ್ಲ ಬೇಸಿಗೆ ಕಾಲದಲ್ಲಿ, ಇನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಯಾಕೆ ನೀವು ಕೊಡೋಕೆ ಹೋಗ್ತಾ ಇದ್ದೀರಿ? ಈ ಯೋಜನೆಯನ್ನು ಈಗಲೇ ನಿಲ್ಲಿಸಬೇಕು ಅಂಥೇಳಿ ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಮಾರ್ಚ್ 5ಕ್ಕೆ ದೊಡ್ಡ ಮಟ್ಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತವೆ. ಇದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಆಸಿಫ್ ಸೇಠ್ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಹಿಡಕಲ್ ಡ್ಯಾಮ್ನಿಂದ ಬೆಳಗಾವಿಯ ಸಾಕಷ್ಟು ಭಾಗಗಳಿಗೆ ಒಂದು ರೈತರಿಗೆ ನೀರು ಸರಬರಾಜಾಗುತ್ತೆ ತಮ್ಮ ಬೆಳೆಗಳಿಗೆ, ಮತ್ತು ಕುಡಿಯೋ ನೀರಿಗೂ ಕೂಡ ಇದೇ ಡ್ಯಾಮನ್ನು ಅವಲಂಬನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪಕ್ಕದ ಜಿಲ್ಲೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಈಗ ಸರ್ಕಾರ ಏನು ತೆಗೆದುಕೊಂಡು ಹೋಗೋಕ್ಕೆ ಪ್ಲಾನ್ ರೆಡಿ ಮಾಡಿದೆ ಅಲ್ವಾ, ಅದಕ್ಕೆ ಬಹಳ ವಿರೋಧ ಈಗ ಬೆಳಗಾವಿಯಲ್ಲಿ व्यक्तवागता ಇದೆ. ಪ್ರಶ್ನೆ ಮಾಡ್ತೀವಿ, ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅಂದ್ರೆ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೆ ಡಿಗ್ಗಿ ಮಾಡ್ಬೋದು. ಈಗ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಲಿಮಿಟ್ನಾಗ ರಿಲಯನ್ಸ್ ಅವ್ರು ಬಂದು ಎಲ್ಲ ಕಡೆ ಹಡ್ಡಿ ಕೇಬಲ್ ಹಾಕೊಂಡು ಹೋದ್ರು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಸಂಬಂಧ ನಾವು ಸಫರ್ ಆಗತ್ತೀವಿ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಕುಡಿಯೋ ನೀರಿನ ಹೋರಾಟ ಅಷ್ಟಲ್ಲ, ಇವತ್ತು ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ವಿಷಯನಾಗ ಅನ್ಯಾಯ ಆಗ್ಕೋತ ಬಂದಿತ್ತು. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗಾವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಅನೇಕ ಪ್ರಮುಖರು ಕೂಡ್ಕೊಂಡ ಈ ಜಲಾಶಯದ ನೀರು ತೊಂದರೆ ಆಗ್ತದೆ. ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಹಿಡಕಲ್ ಡ್ಯಾಮ್ ಬೆಳಗಾವಿ ಬಹಳ ಪ್ರದೇಶಗಳಿಗೆ ಜೀವನಾಡಿ ಆಗಿದೆ, ರೈತರಿಗೂ ಕೂಡ. ಬಟ್ ಈಗ ಈ ಯೋಜನೆಗೆ ಹೇಗೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ? ಅಂದರೆ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುತ್ತಾ ಮುಂದಿನ ದಿನಗಳಲ್ಲಿ, ಹೇಗೆ? ಪ್ರಭು, ಈಗ ನೀರಿನ ಹಕ್ಕಿಗಾಗಿ ಈಗ ಹೋರಾಟ ಬೆಳಗಾವಿ ತೀವ್ರಗೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳ ಜಿಲ್ಲೆ, ಅದರಲ್ಲೂ ಪ್ರಮುಖವಾಗಿ 2 ಜಲಾಶಯಗಳು ಬರುತ್ತೆ ಪ್ರಭು. ಒಂದು ಮಲಪ್ರಭಾ ನದಿಗೆ ಇರ್ತಕ್ಕಂಥ ಏನು ನವಿಲ್ತಿ ಡ್ಯಾಮ್, ಇನ್ನೊಂದು ಏನು ಘಟಪ್ರಭಾ ನದಿಗೆ ಇರ್ತಕ್ಕಂಥ ಹಿಡಕಲ್ ಡ್ಯಾಮ್ ಅಂತ ಹೇಳ್ಬೋದು. ಈಗ ಹಿಡಕಲ್ ಡ್ಯಾಮ್ ನಿಂದ ಹುಬ್ಳಿ ಧಾರವಾಡನ ಕೈಗಾರಿಕಾ ಪ್ರದೇಶಗಳಿಗೆ ಏನು ಅರ್ಧ TMC ಅಷ್ಟು ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಒಂದು ಯೋಜನೆಯನ್ನು ರೂಪಿಸಿ ಆ ಒಂದು ಪೈಪ್ಲೈನ್ ಮೂಲಕ ಕಾಮಗಾರಿಯನ್ನ ಆರಂಭಿಸ್ತಾ ಇದ್ದಾರೆ. ಈಗಾಗಲೇ ಏನಂದ್ರೆ 300 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಯೋಜನೆ ಇದೆ. ಈ ಒಂದು ಯೋಜನೆಗೆ ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಅಥವಾ ಸ್ಥಳೀಯ ಜನರ ಒಂದು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಂದು ಏಕಪಕ್ಷೀಯವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇದನ್ನ ವಿರೋಧಿಸಿ ಈಗ ವಿವಿಧ ರೈತ ಪರ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಈಗ ಅದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಯೋಜನೆಯನ್ನ ಸ್ಥಗಿತ ಮಾಡಬೇಕು. ಯಾಕಂದ್ರೆ ಹಿಡಕಲ್ ಜಲಾಶಯದಿಂದ ಹುಬ್ಳಿ ಧಾರವಾಡಿಗೆ ನೀರು ಏನು ಕೈಗಾರಿಕೆ ಒಯ್ತಾ ಇದಾರೆ, ಅದಕ್ಕೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತದೆ. ಮಾರ್ಚ್ 5ನೇ ತಾರೀಕುವರೆಗೆ ಒಂದು ಡೆಡ್ಲೈನ್ ಕೊಡಲಾಗ್ತಾ ಇದೆ. ಮಾರ್ಚ್ 5ರಂದು ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಬೆಳಗಾವಿಯಲ್ಲಿ ನಡೆಯುತ್ತೆ. ತದನಂತರ ಎಲ್ಲಾ ಪ್ರಮುಖ ನಾಯಕರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಸಿಎಂ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ವಿವಿಧ ಸಂಘಟನೆ ಹೋರಾಟಗಾರರು ಮಾಡಲಿದ್ದಾರೆ ಅಂತ ಹೇಳ್ಬೋದು. ಪ್ರಭು, ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿದೆ ಏನಂದ್ರೆ, ಈಗಾಗಲೇ ಮಲಪ್ರಭಾ ನದಿಯಿಂದ ಏನು ನವಲ್ತಿ ಡ್ಯಾಮ್ ಇದೆ, ಆ ಡ್ಯಾಮ್ನಿಂದ ಈಗಾಗಲೇ ಹುಬ್ಳಿ ಧಾರವಾಡಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಜೊತೆಗೆ ಅದೇ ಮಲಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಏನು MK ಹುಬ್ಬಳ್ಳಿ ಬಳಿ ಕೂಡ ಒಂದು ಜಾಕಿಲ್ ನಿರ್ಮಿಸಿ ಅಲ್ಲಿಂದ ಕೂಡ ಕೈಗಾರಿಕೆ ಪ್ರದೇಶ ನೀರು ತೆಗೆದುಕೊಂಡು ಹೋಗೋದಕ್ಕೆ ಅಲ್ಲಿ ಕೂಡ ಒಂದು ಯೋಜನೆ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ನದಿಯಿಂದ ಈಗ ಬೆಳಗಾವಿ
ಜಿಲ್ಲೆಯ ಒಂದು ನದಿಯಿಂದ ಈಗಾಗಲೇ ಹುಬ್ಳಿ ಧಾರವಾಡಕ್ಕೆ ನೀರನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. Okay. ಈ ಮಧ್ಯೆ ಮತ್ತೆ ಹಿಡಕಲ್ ಜಲಾಶಯದಿಂದ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ತೀವ್ರವಾದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರಿಂದ ಬೇಸಿಗೆ ಸಂದರ್ಭದಲ್ಲಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ ಪ್ರಭು, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಇದರ ಪರಿಣಾಮ ಆಗುತ್ತೆ. ಹಾಗಾಗಿ ಹಿಡಕಲ್ ಡ್ಯಾಮ್ನ ನೀರನ್ನ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಒಂದು ರೈತರಿಗೆ ಆಗಿರ್ಬೋದು, ಕುಡಿಯುವ ನೀರಿಗೆ ಆಗಿರ್ಬೋದು, ಜೊತೆಗೆ ಏನು ಯಾವುದೇ ಡ್ಯಾಮ್ಗಳನ್ನ ಕಟ್ಟಿದ್ರು ಕೂಡ ಅಲ್ಲಿ ಒಂದಿಷ್ಟು ಕೈಗಾರಿಕಾ ಪ್ರದೇಶಗಳಿಗೆ ಇಂತಿಷ್ಟು ನೀರನ್ನು ಕೊಡಬೇಕು, ರಿಸರ್ವ್ ಆಗಿ ಇಡಬೇಕು ಅನ್ನೋ ಒಂದು ನಿಯಮ ಇದೆ. ಸೊ ಹಾಗಾದ್ರೆ ಆ ರೀತಿಯ ಒಂದು ನಿಯಮ ಇದ್ರೆ ಆ ನಿಯಮದ ಅಡಿ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳು, ಅದು ಬೆಳಗಾವಿ ನಗರ ಆಗಿರ್ಬೋದು, ಜೊತೆಗೆ ನಿಪ್ಪಾಣಿ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ನೀರನ್ನು ತೆಗೆದುಕೊಂಡು ನೀರನ್ನು ಪೂರೈಕೆ ಮಾಡಬೇಕಾಗಿ ಹೊರತಾಗಿ ಬೇರೆ ಜಿಲ್ಲೆಗೆ ಈಗಾಗಲೇ ಮಲಪ್ರಭಾ ನದಿಯಿಂದ ನೀರನ್ನು ಈಗಾಗಲೇ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ಮತ್ತೆ ಹಿಡಕಲ್ ಜಲಾಶಯದ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂತ ಒಂದು ಏನು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ರವಾನಿಸ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ. ಅಲ್ಲಿ